ಶತಮಾನದ ಸಂತ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಪಾದ ಬಿಟ್ಟಂತ ಪುಣ್ಯಭೂಮಿಯಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶದ ಈ ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಕನ್ನಡ ನಾಡಿನ ಅನ್ನದಾತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿ ಈ ನಾಡಿನ ರೈತರಿಗೆ ಗೌರವ ಸಲ್ಲಿಸಿರ್ತಕ್ಕಂಥ ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ದಿವಸ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವ್ರು ನನ್ನ ಅಧ್ಯಾತ್ಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ಪಾವನ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವ್ರು ಮಾತೋಶ್ರೀ ಸುವರ್ಣ ತಾಯಿಯವರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಇನ್ನೋರ್ವ ತಾಯಿಯವರ ದಿವ್ಯ ಚರಣಕ್ಕೂ ಅಧ್ಯಾತ್ಮದ ಸದ್ಗುರುಗಳಾಗಿರ್ತಕ್ಕಂಥ ಪರಂ ಪೂಜ್ಯ ಯಾಸೀನ್ ಮುಲ್ಲಾ ಗುರುಗಳ ದಿವ್ಯ ಚರಣಕ್ಕೂ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರ ಆದಿಯಾಗಿ ರಾಹುಲ್ ಕೂಪ್ಕಟಿ ಅವರು, ಶಾಂತಗೌಡರು, ಕಲ್ಲು ಸೊನ್ನದವರು, ಸಂಗಮೇಶ್ ಸಗರ್ ಅವರು, ಶರಣಪ್ಪ ಮರಳಿ ಅವರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು, ಎಲ್ಲ ತಾಯಂದ್ರು, ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಬಂಧುಗಳೇ, ಇಲ್ಲಿವರೆಗೆ ಎಲ್ಲ ರೈತ ಸಂಘದ ಬಗ್ಗೆ ಹೇಳಿದ್ರು. ಸಿದ್ದೇಶ್ವರ ಶ್ರೀಗಳನ್ನ ಒಂದ ಮಾತಿನೊಳಗೆ ನೆನಪು ಮಾಡಿಕೊಳ್ಳುತ್ತೇನೆ. ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ಭಾರತಕ್ಕೆ ಬರ್ತಾ ಇದ್ರು. ವಿಮಾನ ನಿಲ್ದಾಣದೊಳಗೆ ಒಂದೇ ಒಂದು ಪ್ರಶ್ನೆ ಮಾಡಿದ್ರು. ಬುದ್ಧಿ ಜಗತ್ತಿನ ಎಲ್ಲ ದೇಶಗಳಿಗೆ ಅಡ್ಡಾಡಿರಿ, ಸಂಚಾರ ಮಾಡಿರಿ, ಪ್ರವಚನ ಮಾಡಿರಿ, ನೀವ್ ಯಾರಿಗ ಗೌರವ ಕೊಡ್ತೀರಿ ಅಂತಂದಾಗ ನಡೆದಾಡುವ ಸಂತರ ಬಾಯಿಂದ ಬಂದಿರತಕ್ಕಂತ ಮಾತು, ಈ ಮಣ್ಣಿನೊಳಗ ಚಿನ್ನದಂತ ಬೆಳೀತಕ್ಕಂತ ಅನ್ನದಾತನಿಗೆ ನಾ ಗೌರವ ಕೊಡ್ತೀನಿ ಅಂತ. ನಾನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ ಮುಗುಳು ಕೊಡದಪ್ಪ ರೈತರ ಮ್ಯಾಗ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿದ್ರು. ಅವರ ಸಾನ್ನಿಧ್ಯದೊಳಗೆ ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕಲ್ಲ, MLA-ಗಳಿಗಲ್ಲ, ಇಡೀ ನಾಡಿನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೇನೆ. ಇವತ್ತು ನಮ್ಮ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಆ ಜಿಲ್ಲೆ, ಈ ಜಿಲ್ಲೆ, ನಾನ್ ಅಧ್ಯಕ್ಷ, ನೀನ್ ಅಧ್ಯಕ್ಷ, ಇದೆಲ್ಲವನ್ನ ದೂರ ಸರಿಸಬೇಕು. ಈ ವೇದಿಕೆ ಮುಖಾಂತರ ವಿನಂತಿ ಮೂಲಕ ನಿಮಗೆ ಆಹ್ವಾನವನ್ನು ಕೊಡ್ತೇನೆ. ಮುಂದಿನ ದಿನಮಾನಗಳು ಉತ್ತರ ಕರ್ನಾಟಕಗಳು ಒಂದು ಸಮಾವೇಶ ಆಗ್ತದ. ನಿಮ್ಮೆಲ್ಲ ರಾಜ್ಯಾಧ್ಯಕ್ಷ, ನಿಮ್ಮೆಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲ ಸಂಘಟನೆಯನ್ನು ದೂರ ಸರಿಸ್ರಿ. ಮುಗುಳು ಕೂಡ ಅಪೋರ್ ನೇತೃತ್ವದೊಳಗ ಲಕ್ಷಾಂತರ ರೈತರು ಸೇರ್ತಾರ. ಬಂದೆಲ್ಲ ಸೇರ್ಕೊಂಡ್ಬಿಡ್ರಿ. ನೀವೆಲ್ಲ ವಿಚಾರ ಮಾಡ್ರಿ. ಯಾವ್ದಾರ ಒಂದು DCC ಬ್ಯಾಂಕ್ ಬರ್ತಾರ, ಬಿಜೆಪಿ, JDS, ಕಾಂಗ್ರೆಸ್ ರಾತ್ರಿ ಮರಿತಾರ, ಹೋಟೆಲ್ದಾಗ ಒಂದಾಗ್ತಾರ. ನಿಮಗ್ ವಿಚಾರ ಮಾಡ್ಬೇಕು. ನೀವೆಲ್ಲ ಯಾಕ್ರಿ ಬುದ್ಧಿ? ಎಲ್ಲ ಪಕ್ಷ, ಜಾತಿ, ಧರ್ಮ, ರೊಕ್ಕ ಹಿಂದೆ ಬಡದಾಡಿರ್ತಾರೆ, ಎಲ್ಲ ಮರಿತಾರ. ಮತ್ ನೀವ್ಯಾಕೆ ಒಂದಾಗ್ತಾ ಇಲ್ಲ? ಇವತ್ತಿಲ್ಲಿ ಸಿದ್ದೇಶ್ವರ ಜಾತ್ರೆ ನಡೆದಿರ್ತದ, ಮುಗುಳ ಕೊಡದ ಎಲ್ಲಾ ಲಿಂಗರ ಜಾತ್ರೆ ನಡೆದಿರ್ತದ, ಲಕ್ಷಗಟ್ಟಲೆ ಜನ ಇರ್ತದ, ತೇರ್ ಎಡೀತಿರ್ತದ. ಆ ಮೂಲಿಯೊಳಗೊಬ್ಬ ನಿಂತಿರ್ತಾನ. ಎಲ್ಲಾ ಮಂದಿ ನಮಗ್ ಪರಿಚಯ ಇರೋದಿಲ್ಲ. ಅದರ ನಮ್ ಬೆಳಗಾವಿಯವ, ಬಿಜಾಪುರದವ, ಗದಗದವ ಅಂತ ಒಬ್ಬ ಪರಿಚಯ ಇರ್ತಾನ. ಹೆಂಗ ದೂರಿಂದ ಕೈ ಮಾಡ್ತಿರಲ್ಲ. ಇನ್ನು ಮ್ಯಾಗ ನಿಮಗೆ ವಿನಂತಿ ಮಾಡಿಕೊಡುತ್ತೀನಿ. ಕರ್ನಾಟಕದ 31 ಜಿಲ್ಲೆ ಒಳಗೆ ಹಸಿರು ಟವಲ್ ಹಾಕೊಂಡು ಯಾವ ಭೇಟಿ ಆಗ್ತಾನೆ ಅವ್ರ ರೈತ ಸಂಘ ಅಭಿಮಾನಿ ಒಪ್ಕೊಂಡ್ರೆ ಅವಾಗ ಗೆಲ್ಲಿಕ್ ಸಾಧ್ಯ ಅದ. ಎಷ್ಟು ವರ್ಷ ಆಯ್ತು ಈ ಭಾಗದೊಳಗೆ ರಾಜಕಾರಣಿಗಳಾರಲ್ಲ, ಅಧಿವೇಶನದೊಳಗೆ ಬಹಳ ಚಂದ ಮಾತಾಡ್ತಾರ. ಎಷ್ಟೈತ್ರಿ ಆಲ್ಮಟ್ಟಿ? 519.6 ಈಗ ಸದ್ಯ ಅದ. 524.256 ಆಗ್ಬೇಕು. ಇವೆಲ್ಲ ಏನ್ MLA-ಗಳು ಸಹಾಯನ ಆಗ್ತದ? ನೀವ್ ಯಾವಾಗ ಕೇಳೋರು? 10 ವರ್ಷ ನೋಡ್ತೀವಿ ವಿಧಾನಸೌಧದೊಳಗೆ ಮಾತಾಡ್ತಾರ. ಆಲ್ಮಟ್ಟಿ ಎತ್ತರ ಆಗ್ಬೇಕು. ಯಾವಾಗ ಆಗ್ಬೇಕು? MLA-ಗಳ ಪಗಾರ ಹೆಚ್ಚಾಗ್ಯದ, ಅವ್ರ ಭತ್ತೆ ಹೆಚ್ಚಾಗ್ಯದ, ಸವಲತ್ತುಗಳು ಹೆಚ್ಚಾಗಲಿಕ್ಕತ್ತವ. ಆದ್ರ 5 ಜಿಲ್ಲೆಗಳಿಗೆ ನೀರಾವರಿ ಬರ್ತಕ್ಕಂಥ ಆಲಮಟ್ಟಿ 524.256 ಯಾಕೆ ಎತ್ತರ ಆಗ್ತಾ ಇಲ್ಲ? ನಿಮ್ ಒಳಗೆ ಗಟ್ಟಿ ಧ್ವನಿ ಆಗ್ತಾ ಇಲ್ಲ. ಯಾವ MLA ಮ್ಯಾಗ ಡಿಪೆಂಡ್ ಇಲ್ಲ. ಈ ವೇದಿಕೆ ಹೆಂಗದ ಅಂದ್ರೆ ಧರ್ಮ